ಹಾಯ್, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಲ್ಲಿ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಈ ಪ್ರಶ್ನೆಯನ್ನ ನಾವು ಯಾವ ತರ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಎಂತ ನೋಡ್ಕೊತಾರೆ. ಪ್ರಶ್ನೆ ಏನಿದೆಯಪ್ಪ ಅಂದ್ರ ಬುದ್ಧ ಚರಿತ ಕೃತಿಯನ್ನ ರಚಿಸಿದವರು ಯಾರು ಅಂತೇಳಿ. ಇದನ್ನ ನಾನು ಪೋಸ್ಟ್ ಹಾಕಿದೆ, ಅಲ್ಲಿ ಸಾಕಷ್ಟು ಜನರು ಆನ್ಸರ್ಸ್ ಮಾಡಿದ್ರಿ. ಸರ್, ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ ಅಂತೇಳಿ ಆಪ್ಷನ್ಸ್ ಗಳನ್ನ ನಾನು ನೋಡಿದ್ರಿ. ಸಾಧ್ಯ ಆದಷ್ಟು ಎಲ್ಲರಿಗೂ ಲೈಕ್ ಬಟನ್ ನಾನು ಕೊಟ್ಟಿರ್ತಿರ್ತೀನಿ. ಹಾಗಾದ್ರೆ ಈ ಬುದ್ಧ ಚರಿತ ಕೃತಿಯನ್ನು ಬರೆದವ್ರು ಯಾರಪ್ಪ ಅಂದ್ರೆ ಅಶ್ವಘೋಷ. ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಕಲ್ಲಹನ ಅಂತ ಕೊಟ್ಟಿದ್ದಾರೆ. ಕಲ್ಲಹನ ಬರೆದಿದ್ದು ಯಾವುದು? ಹಾಗಾದ್ರೆ ಈ ಕಲ್ಲಹನ ಯಾರು? ಈತ ಬರೆದ ಕೃತಿ ಯಾವುದ್ರ ಬಗ್ಗೆ ತಿಳಿಸುತ್ತದೆ ಅಂತೇಳಿ ನಾವು ವಿಸ್ತಾರವಾಗಿ ನಾವು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ವಶನ್ಸ್ ಕೇಳಿದಾಗ ಕಲ್ಲಹನ ಬರೆದಿದ್ದು ಯಾವ್ದಪ್ಪ ಅಂದ್ರ ರಾಜ ತರಂಗಿಣಿ ಅಂತ ಕೇಳ್ತೀವಿ. ರಾಜ ತರಂಗಿಣಿ ಈ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ಸ್ ಕೇಳ್ಬೋದು. ರಾಜ ತರಂಗಿಣಿ ಬರೆದವರು ಯಾರಪ್ಪ ಅಂದ್ರೆ ಕಲ್ಲಹನ. ಈ ಕಲ್ಲಹನ ಬರೆದಂತ ರಾಜ ತರಂಗಿಣಿ ಕೃತಿ ಇದು ಯಾವುದರ ಕುರಿತು ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳಿನಪ್ಪ ಅಂದ್ರ ಇದು ಕಾಶ್ಮೀರದ ಚರಿತ್ರೆ ಕುರಿತು ಬಗ್ಗೆ ತಿಳಿಸ್ತದೆ. ಕಾಶ್ಮೀರ ಚರಿತ್ರೆ ಕುರಿತು ತಿಳಿಸುವಂತ ಕೃತಿ ಯಾವುದು ಅಂತೇಳಿ ಸಪರೇಟ್ ಆಗಿ ಕ್ವಶನ್ಸ್ ಕೇಳಿನಪ್ಪ ಅಂದ್ರ ಅದು ಕಲ್ಲಹನ ಬರೆದಿದ್ದು ರಾಜ ತರಂಗಿಣಿ. ಇನ್ನು ನೆಕ್ಸ್ಟ್ ಇಲ್ಲಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಕೌಟಿಲ್ಯ ಬಗ್ಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈತರಿಗೆ ಕೌಟಿಲ್ಯ ಅಂದ್ರೂ ಕೂಡ ಕರೀತಾರೆ. ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ. ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಚಾಣಕ್ಯ ಅಂತಾನು ಕೂಡ ಕರೀತಾರೆ. ಚಾಣಕ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗ ಕಾರಣಾದಂತ ಚಂದ್ರಗುಪ್ತ ಮೌರ್ಯನ ಗುರು ಅಂತ ಕೂಡ ಕರಿತೀವಿ. ಈತ ಒಂದು ಪ್ರಸಿದ್ಧವಾದಂತ ಗ್ರಂಥ ಬರೀತಾನೆ, ಅದೇ ಅವ್ರಪ್ಪ ಅಂದ ಅರ್ಥಶಾಸ್ತ್ರ ಅಂತ ಕರಿತೀವಿ. ಕೌಟಿಲ್ಯ ಬರೆದಿದ್ದು ಅರ್ಥಶಾಸ್ತ್ರ. ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ಓನ್ಲಿ ಬರೀ ಅರ್ಥಶಾಸ್ತ್ರದ ಪಿತಾಮಹ ಅಂದ್ರೆ ಆಡಮ್ ಸ್ಮಿತ್ ಅಂತ ಹೇಳಿ ಬರ್ತದ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಇಟ್ಕೊಂಡೆ ಏನ್ ಮಾಡ್ತೀವಪ್ಪ ಅಂದ್ರ ಒಂದಿಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತ ಇದೊಂದು ಕಾನೂನು ಗ್ರಂಥ ಆಗಿತ್ತು ಅಂತ ಕೂಡ ನಾವು ಹೇಳ್ತಾರೆ. ಇದು ಕೂಡ ಕ್ವಶನ್ಸ್ ಆಗ್ತದ. ಇನ್ನ 17ನೇ ಶತಮಾನದಲ್ಲಿ ತಾರಾನಾಥ್ ಅಂತೇಳಿ ಇವರು ಕೂಡ ಒಬ್ಬ ಪ್ರಸಿದ್ಧವಾದಂತ ವಿದ್ವಾಂಸರು, ಜೊತೆಗೆ ಸಮಾಜ ಸುಧಾರಕರು ಅಂತ ಕೂಡ ನಾವೇನ್ ಮಾಡ್ತೇವಪ್ಪ ಅಂದ್ರ ನೋಡ್ತಿರ್ತೇವೆ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗ ಕೆಇ ಎಕ್ಸಾಮ್ಸ್ ಏನಾಗಿದಪ್ಪ ಅಂದ್ರೆ ಕನ್ಫರ್ಮ್ ಆಗಿದಾವ. ಈ ತರ ಆಪ್ಷನ್ಸ್ ಗಳನ್ನೆಲ್ಲವೂ ಕೂಡ ಡೀಟೇಲ್ಸ್ ಆಗಿ ಓದ್ಕೊಡ್ರಿ. ನಿಮ್ಗೆ ಇದೇ ತರ ಪ್ರಶ್ನೆಗಳು ಬರ್ತಿರ್ತಾವೆ. ಅದೇ ತರ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಫೀಚರ್ಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.